ಏಳುಮಲೆ ಇದನ್ನು ಪುನೀತ್ ರಂಗಸ್ವಾಮಿ ಅವರು ಡೈರೆಕ್ಟ್ ಮಾಡಿದಾರು, ತರುಣ್ ಸುಧೀರ್ ಅವರ ಪ್ರೊಡ್ಯೂಸ್ ಮಾಡಿದಾರು. ಟ್ರೇಲರ್ದಾಗ ತೋರಿಸಿದಂಗೆ ಇಲ್ಲಿ ಒಂದು ಲವ್ ಸ್ಟೋರಿ ಐತಿ. ಆ ಲವ್ ಸ್ಟೋರಿ ಒಳಗೆ ಇವರಿಬ್ಬರು ಪ್ರೇಮಿಗಳು ಒಂದು ಕಡೆ ಮೀಟ್ ಆಗಬೇಕಾಗಿರ್ತೈತಿ. ಆದ್ರೆ ಆ ದಿನ ರಾತ್ರಿ ಇವರಿಬ್ಬರಿಗೂ ಮೀಟ್ ಆಗಕ್ಕೆ ಏನೇನು ಅಡಚಣೆಗಳು ಬರ್ತಾವೆ, ಅವು ಯಾಕೆ ಅದು ಯಾವ ಅಡಚಣೆಗಳದು ಅನ್ನೋದನ್ನು ನೀವು ಮೂವಿ ನೋಡಿ ತಿಳ್ಕೊಂಡ್ರೆ ಭಾಳ ಚಲೋ ಇರ್ತೈತಿ. ಇನ್ನು ಕತೆ ಕಡೆ ಬರೋದಾದ್ರೆ ಭಾಳ ಮಸ್ತ್ ಐತಿ. ಕತೆನ ಯಾವ ಥರ ಹೇಳಬೇಕಲ್ಲ ಆ ಥರ ಹೇಳಿದಾರು. ಅಂದ್ರೆ ನಡೆದಿರುವಂಥ ಒಂದು ನಿಜವಾದ ಘಟನೆಗಳ ಸುತ್ತ ಯಾವ್ಯಾವ ಥರ ಮ್ಯಾಟ್ರ್ ಹಾಕಬೇಕು, ಯಾವ ಮ್ಯಾಟ್ರ್ ಹಾಕಿದ್ರೆ ಕತೆ ಚಲೋ ಇರ್ತೈತಿ ಅನ್ನೋದನ್ನು ತಿಳ್ಕೊಂಡ ಆ ಕತೆ ಯಾವ ಥರ ಹೇಳ್ಬೇಕು ಅನ್ನೋದನ್ನು ಹೇಳಿದಾರು. ಅಂದ್ರೆ ಈ ಥರ ಕತೆ ಮಾಡಿದಾರಂದ್ರೆ ವಿಷಯಗಳನ್ನ ಹೇಳೋ ರೀತಿ ಮಸ್ತ್ ಐತಿ. ಅಂದ್ರೆ ವಿಷಯಗಳಿಗೆ ಎಲ್ಲ ಒಂದು ಬೌಂಡ್ರಿ ಹಾಕೊಂಡಾರು. ಆಲ್ಮೋಸ್ಟ್ ಈ ಕತೆ ಒಂದು ರಾತ್ರಿ ಒಳಗೆ ಮುಗಿದೈತಿ. ಯಾವ ಥರ ಅಂದ್ರೆ ಸುದೀಪ್ ಅವರ ಮ್ಯಾಕ್ಸ್ ಫಿಲ್ಮ್ ಥರ ಈ ವಿಷಯಗಳ ಒಳಗೆ ಒಂದು ಪಾಯಿಂಟ್ ಅಷ್ಟೇ ಸೀಮಿತ ಮಾಡ್ಕೊಂಡಾರು. ಇದ್ರಾಗ ಭಾಳ ಎಲಿಮೆಂಟ್ಸ್ ಇರೋದ್ರಿಂದ ಮುಂದೆ ಏನಾಗ್ತೈತಿ, ಎಲ್ಲಿಗೆ ಹೋಗಿ ಬಿಡ್ತೈತಿ ಅನ್ನೋ ಕ್ಯೂರಿಯಾಸಿಟಿ ಭಾಳ ಐತಿ. ಮೇನ್ ಸಿನಿಮಾ ಒಳಗಂದ್ರೆ ಎಮೋಷನ್ ಕೊಟ್ಟಾರು, ಅದು ಎಷ್ಟು ಚಂದ ಕ್ಯಾರಿ ಮಾಡ್ಕೊಂಡು ಹೋಗಿದಾರು. ಮೇನ್ ಕ್ಯಾರೆಕ್ಟ್ರ ಅವನಿಗೆ ಆಗೋ ಘಟನೆಗಳಿಂದ ಮತ್ತು ಅವನ ಸುತ್ತ ಆಗೋ ಇನ್ಸಿಡೆಂಟ್ಗಳಿಂದ ಸಿನಿಮಾ ಒಳಗೆ ನೀವು ಹೆಚ್ಚು ಇನ್ವಾಲ್ವ್ ಆಗ್ತೀರಿ. ಮೇನ್ ಅಂದ್ರೆ ಈ ಥರ ಸಿನಿಮಾಗಳಿಗೆ ಹೆಚ್ಚು ಬೇಕಾಗಿರೋದಂದ್ರೆ ಎಡಿಟಿಂಗ ಮತ್ತು ಸ್ಕ್ರೀನ್ ಪ್ಲೇ ಮತ್ತು ಮ್ಯೂಸಿಕ್. ಆಲ್ಮೋಸ್ಟ್ ಇಂಥ ಸಿನಿಮಾಗಳೆಲ್ಲ ಹಿಟ್ ಆಗೋದಂದ್ರೆ ಒಂದು ಎಮೋಷನ್ನಿಂದ, ಇಲ್ಲ ಅಂದ್ರೆ ಮೇನಾಗಿ ಸಿಚುವೇಶನ್ ತಕ್ಕಾಗ ಮ್ಯೂಸಿಕ್ ಇರೋದ್ರಿಂದ. ಇಲ್ಲಿ ಹಿಟ್ ಆಗಿದ್ದಂದ್ರೆ ಇವರಿಬ್ಬರು ಯೂಸ್ ಮಾಡ್ತಿದ್ದಂಥ ಮೊಬೈಲ್ಗಳು. ಇನ್ನು ವಿಷಯಕ್ಕೆ ಬಂದ್ರೆ ರಾಣಾ ಅವರ ಒಬ್ಬರ ನಾರ್ಮಲ್ ಮನುಷ್ಯ ಆಗಿರ್ತಾರೋ, ಆದರೆ ಪ್ರಿಯಾಂಕಾ ಅವರ ಒಬ್ಬ ಮಂತ್ರಿ ಮಗಳಾಗಿರ್ತಾಳೋ. ಇವರಿಬ್ಬರ ನಡು ಯಾವ ಥರ ಲವ್ ಸ್ಟಾರ್ಟ್ ಆಗ್ತೈತಿ, ಇವರು ಈ ಸ್ಟೇಜಿಂದ ಇರೋದ್ರಿಂದ ಇಬ್ಬರು ಒಂದಾಗೋ ಸ್ಟೇಜ್ ತಕ್ಕ ಯಾವ ಥರ ಹೋಗ್ತಾರೋ ಅನ್ನೋದನ್ನು ನಾವು ಇಲ್ಲಿ ನೋಡ್ಬೇಕಾಗೈತಿ. ಎಲ್ಲರೂ ಮೂವಿನ ಹೋಗಿ ನೋಡ್ರಿ, ನಿಮಗೆ ಯಾವ ಥರ ಅನಿಸ್ತೈತಿ ಅನ್ನೋದನ್ನ ಕಮೆಂಟ್ ಮಾಡಿರಿ. ಬಾಯ್.